ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಮರದಲ್ಲಿ ಗೆಲುವಿಗಾಗಿ ದೋಸ್ತಿ ನಾಯಕರ ಮಾಸ್ಟರ್ ಪ್ಲಾನ್. ಇವತ್ತು 14 ಅಭ್ಯರ್ಥಿಗಳು ಆದಿಚುಂಚನಗಿರಿ ನಿರ್ಮಲಾನಂದನಾಥ ಸ್ವಾಮೀಜಿ ಭೇಟಿ. ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯಲು ದೋಸ್ತಿ ನಾಯಕರ ಪ್ಲಾನ್. ರಾಜ್ಯದಲ್ಲಿ ಒಕ್ಕಲಿಗರ ಒಗ್ಗಟ್ಟಿಗಾಗಿ ಹೊಸತೊಡಕು ಪಾಲಿಟಿಕ್ಸ್. ಕುಮಾರಸ್ವಾಮಿಯ ಬಿಡದಿ ಮನೆಯ ಹೊಸತೊಡಕು ಸಂಭ್ರಮದಲ್ಲಿ ದೋಸ್ತಿ ನಾಯಕರು ಭಾಗಿ. ಒಕ್ಕಲಿಗರಿಗಾಗಿ ನಾವು ಜೊತೆಯಾಗಿ ಇರ್ತೀವಿ ಎಂದು ಸಂದೇಶ ರವಾನೆ. ಕರ್ನಾಟಕ ಗೆಲ್ಲಲು ಅಖಾಡಕ್ಕೆ ನರೇಂದ್ರ ಮೋದಿ ಎಂಟ್ರಿ. ಭಾನುವಾರ ರಾಜ್ಯಕ್ಕೆ ಪ್ರಧಾನಿ ಭೇಟಿ. ದಕ್ಷಿಣ ಕನ್ನಡ, ಬೆಂಗಳೂರು ನಗರದಲ್ಲಿ ಭರ್ಜರಿ ಕ್ಯಾಂಪೇನ್. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಭರ್ಜರಿ ಮತಬೇಟೆ. ಬಂಜಾರ ಸಂಸ್ಕೃತಿಯ ಉಡುಗೆ ತೊಟ್ಟು ರೋಡ್ ಶೋ. ಪತ್ನಿ ಅಬ್ಬರದ ಕ್ಯಾಂಪೇನ್ಗೆ ನಟ ಶಿವರಾಜ್ ಕುಮಾರ್ ಸಾಥ್. ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಟೆಂಪಲ್ ರನ್. ಕಾಳಿಕಾದೇವಿ ದೇವಸ್ಥಾನ, ನಗರೇಶ್ವರ ದೇವಸ್ಥಾನಕ್ಕೆ ಭೇಟಿ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಕೇಸರಿ ನಾಯಕನ ಪ್ರಾರ್ಥನೆ. ಬಿಜೆಪಿ ವಿರುದ್ಧ ಸಿಡಿದೆದ್ದ ಮಾಲಿಕಯ್ಯ ಗುತ್ತೇದಾರ್. ಕೇಸರಿ ನಾಯಕರ ವಿರುದ್ಧ ಬಹಿರಂಗವಾಗಿ ಆಕ್ರೋಶ. ನನ್ನನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತ ಸ್ವಪಕ್ಷದ ವಿರುದ್ಧವೇ ಮಾಜಿ ಸಚಿವ ಕಿಡಿ. ಯಾದಗಿರಿಯ ಅಬ್ಬೆ ತುಮಕೂರು ವಿಶ್ವರಾಧ್ಯರ ಮಠಕ್ಕೆ ಪ್ರಿಯಾಂಕ್ ಖರ್ಗೆ ಭೇಟಿ. ಡಾಕ್ಟರ್ ಗಂಗಾಧರ ಸ್ವಾಮಿಗಳ ದರ್ಶನ ಪಡೆದ ಸಚಿವ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಸಾಥ್. ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಕೈ ನಾಯಕ ಸುರ್ಜೇವಾಲಾಗೆ ಚುನಾವಣಾ ಆಯೋಗ ನೋಟಿಸ್. ಏಪ್ರಿಲ್ 11ರ ಸಂಜೆಯೊಳಗೆ ಸ್ಪಷ್ಟನೆ ನೀಡುವಂತೆ ತಾಕೀತು. ಚಿಕ್ಕಮಗಳೂರಿನ ಮಸೀಗೆ ಗ್ರಾಮದಲ್ಲಿ ಸೆಕ್ಷನ್ 17 ಅಡಿ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಿ ಸರ್ಕಾರದ ನಿರ್ಧಾರಕ್ಕೆ ಸಿಡಿದೆದ್ದ ಗ್ರಾಮಸ್ಥರು. ಲೋಕಸಭಾ ಚುನಾವಣಾ ಬಹಿಷ್ಕಾರ ಮಾಡೋದಕ್ಕೆ ನಿರ್ಧಾರ. ಉಡುಪಿಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಕಸರತ್ತು. ಯಕ್ಷಗಾನ ವೇಷ ಧರಿಸಿ ಅಧಿಕಾರಿಗಳಿಂದ ಮತ ಜಾಗೃತಿ. ಐಎಎಸ್, ಐಪಿಎಸ್, ಕೆಎಎಸ್ ಆಫೀಸರ್ಸ್ಗಳಿಂದ ವೋಟಿಂಗ್ ಅವೇರ್ನೆಸ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹಣದಿಂದ ಫ್ರಿಡ್ಜ್ ಖರೀದಿಸಿದ ಮಹಿಳೆ. ಸಿದ್ದರಾಮಯ್ಯ ಕೊಟ್ಟ ಯೋಜನೆಯಿಂದ ಹಣ ಸಂಗ್ರಹಿಸಿ ಖರೀದಿ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಮುತ್ತವ್ವ ಎಂಬುವರಿಂದ ಫ್ರಿಡ್ಜ್ಗೆ ಪೂಜೆ. ಇವತ್ತು ದ್ವಿತೀಯ ಪಿಯುಸಿಯ ಮೊದಲ ಪರೀಕ್ಷೆಯ ಫಲಿತಾಂಶ. ಬೆಳಗ್ಗೆ 11 ಗಂಟೆ ಬಳಿಕ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟ. 10 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ಸುದ್ದಿಗೋಷ್ಠಿ. ಯುಗಾದಿ ಹಬ್ಬದಂದು ರಾಜ್ಯದ ಹಲವೆಡೆ ಜಿಟಿಜಿಟಿ ಸುರಿದ ಮಳೆ. ವಿಜಯನಗರದ ಉಚ್ಚಂಗಿದುರ್ಗದ ಜಾತ್ರೆ ವೇಳೆ ಮಳೆ. ವರುಣನ ಆಗಮನದಿಂದ ಕುಣಿದು ಕುಪ್ಪಳಿಸಿದ ಜನ. ಬಿರು ಬಿಸಿಲಿನಿಂದ ಬೆಂದಿದ್ದ ಕೊಪ್ಪಳದಲ್ಲೂ ಮಳೆಯ ಸಿಂಚನ. ತಾಲೂಕಿನ ಹಲಗೇರೆ ಗ್ರಾಮದಲ್ಲಿ ಮಳೆಯ ಆಗಮನ. ಭಾರೀ ಗಾಳಿ ಮಳೆಗೆ ಹಾರಿ ಹೋದ ಮನೆಯ ಛಾವಣಿ. ಬಿರು ಬೇಸಿಗೆಯಿಂದ ಬತ್ತಿ ಹೋದ ಕೃಷ್ಣಾ ನದಿ. ನೀರಿಲ್ಲದೆ ಆಹಾರ ಅರಿಸಿ ಗದ್ದೆಗೆ ಬಂದ ಮೊಸಳೆ. ಕ್ರೊಕೊಡೈಲ್ ಕಂಡು ಹೌಹಾರಿದ ಕೃಷ್ಣಾ ತೀರದ ರೈತರು. ಏಪ್ರಿಲ್ 17ರಂದು ವಿಶೇಷ ದೃಶ್ಯಕ್ಕೆ ಸಾಕ್ಷಿಯಾಗಲಿದೆ ಅಯೋಧ್ಯೆ ರಾಮ ಮಂದಿರ. ರಾಮನವಮಿಯಂದು ಗರ್ಭಗುಡಿಯ ರಾಮಲಲ್ಲಾನ ಮೇಲೆ ಬೀಳಲಿದೆ ಸೂರ್ಯನ ಕಿರಣ. ಸೂರ್ಯ ತಿಲಕವನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತರ. ಕಳೆದ ವಾರದಿಂದ ಪೂರ್ವ ಆಫ್ರಿಕಾದ ಹಲವೆಡೆ ಭಾರೀ ಮಳೆ. ಕೀನ್ಯಾದ ಹೆದ್ದಾರಿಯೊಂದರಲ್ಲಿ ಪ್ರವಾಹದಲ್ಲಿ ಸಿಲುಕಿದ ಬಸ್. ನೀರಲ್ಲಿ ಸಿಲುಕಿದ್ದ 50 ಮಂದಿಯ ರಕ್ಷಣೆ. ಐಪಿಎಲ್ ನಡುವೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಹಾರ್ದಿಕ್ ಪಾಂಡ್ಯ. ತಮ್ಮ ನಿವಾಸದಲ್ಲಿ ನಡೆದ ಪೂಜೆಯ ವೇಳೆ ಮುಂಬೈ ಕ್ಯಾಪ್ಟನ್ ಗಾಯನ. ಸೋದರ ಕೃನಾಲ್ ಪಾಂಡ್ಯ ಜೊತೆ ಸೇರಿ ಹರೇ ರಾಮ ಹರೇ ಕೃಷ್ಣ ಎಂದ ಕ್ರಿಕೆಟಿಗ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ನಿನ್ನೆ ನಡೆದ ಪಂದ್ಯ ಹೈದರಾಬಾದ್ಗೆ ಜಯ.
2 ರನ್ಗಳ ಅಂತರದಿಂದ ಸೋಲು ಕಂಡ ಪಂಜಾಬ್. ಮತ್ತೆ ಗೆಲುವಿನ ಲಯಕ್ಕೆ ಮರಳಿದ ಪ್ಯಾಟ್ ಕಮಿನ್ಸ್ ಪಡೆ. ಐಪಿಎಲ್ ಇವತ್ತಿನ ಪಂದ್ಯದಲ್ಲಿ ರಾಜಸ್ಥಾನ ಗುಜರಾತ್ ಪೈಪೋಟಿ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲೇ ಇರೋದಕ್ಕೆ ಸಂಜು ಪಡೆ ಸೆಣಸಾಟ. ಸೋಲಿನ ಸುಳಿಯಿಂದ ಹೊರಬರಲು ಗಿಲ್ ಪಡೆಯ ಹೋರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.